ನಮಸ್ಕಾರ. ಇವತ್ತಿನ ವಿಡಿಯೋ ಸಾಲ ಮುಕ್ತವಾಗಿ ಲಾಭ ಹೆಚ್ಚಿಸಿಕೊಂಡ 14 ಷೇರುಗಳು. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಸಾಲ ಮಾಡಿಕೊಂಡು ನಮ್ಮ ಬಿಸ್ನೆಸ್ ಅನ್ನು ನಡೆಸೋದು ಬಹಳ ಅಡ್ವಾಂಟೇಜಸ್ ಇದೆ, ಆದರೆ ಅದರಲ್ಲಿ ಬೇಕಾದಷ್ಟು ರಿಸ್ಕ್ ಕೂಡ ಇದೆ. ಅಕಸ್ಮಾತ್ ನೀವೇನಾದರೂ ಸಾಲ ತಗೊಂಡು ಅದನ್ನ ವಾಪಸ್ಸು ಕೊಡ್ಲಿಕ್ಕೆ ಈಸಿ ಆಗಲಿಲ್ಲ ಅಂತಂದ್ರೆ ಆವಾಗ ನಿಮ್ಮ ಆಸ್ತಿಗೆ ಒಂದಷ್ಟು ಪೆಟ್ಟು ಬೀಳುತ್ತೆ, ಮತ್ತೆ ನೀವು ಆಸ್ತಿಯನ್ನೇ ಮಾರ್ಕೊಳ್ಳುವಂತ ಸಿಚುವೇಶನ್ ಕೂಡ ಬರುತ್ತೆ. ಮತ್ತೆ ಹಲವಾರು ಕಂಪನಿಗಳು ದಿವಾಳಿ ಆಗಿದ್ದನ್ನು ಕೂಡ ನಾವು ನೋಡಿದ್ದೇವೆ. ನಾನು ಹೇಳಿದಂತ ಈ ವೇದವಾಕ್ಯ ಕಂಪನಿಗಳಿಗೂ ಅನ್ವಯ ಆಗುತ್ತೆ ಮತ್ತು ಇಂಡಿವಿಜುವಲ್ಸ್ಗೂ ಕೂಡ ಅನ್ವಯ ಆಗುತ್ತೆ. ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಸಾಲದ ಲೆವೆಲ್ ಮೇಲಕ್ಕೆ ಹೋದಾಗ ಲಾರ್ಜ್ ಪೋರ್ಷನ್ ಅವರ ಪ್ರಾಫಿಟ್ ಏನಿದೆ ಅದನ್ನು ಸಾಲ ತೀರಿಸಲಿಕ್ಕೆ ಇಟ್ಕೊಳ್ಬೇಕಾಗುತ್ತೆ. ಆವಾಗ ಕಂಪನಿಯಲ್ಲಿ ಅವರು ಯಾವ ಎಕ್ಸ್ಪ್ಯಾನ್ಷನ್ ಅನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತು ಷೇರುದಾರರಿಗೆ ಡಿವಿಡೆಂಡ್ ಅನ್ನು ಕೂಡ ಕೊಡ್ಲಿಕ್ಕೆ ಆಗೋದಿಲ್ಲ. ಆದರೆ ಸಕ್ಸಸ್ಫುಲ್ ಕಂಪನಿಯವರು ಏನ್ ಮಾಡ್ತಾರೆ ಅಂತಂದ್ರೆ ಸಾಲ ತಗೊಳ್ತಾರೆ ಮತ್ತು ಅದನ್ನು ಮ್ಯಾನೇಜಬಲ್ ಲೆವೆಲ್ ಅಲ್ಲಿ ಇಟ್ಕೊಳ್ತಾರೆ, ಸರಿಯಾಗಿ ರಿಪೇಮೆಂಟ್ ಮಾಡ್ತಾರೆ. ಆನ್ ಎ ಪ್ರಯಾರಿಟಿ ಬೇಸಿಸ್ ಅಲ್ಲಿಗೆ ಅವರ ಫೈನಾನ್ಸಸ್ ಸಫರ್ ಆಗುವುದಿಲ್ಲ. ಇವತ್ತು ನಾವೊಂದು ಪಟ್ಟಿಯನ್ನು ತಯಾರು ಮಾಡಿದ್ದೇವೆ. ಯಾವ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ 70,000 ಕೋಟಿಗಿಂತ ಕಡಿಮೆ ಇದೆಯೋ ಮತ್ತು ಬಾರೋಯಿಂಗ್ಸ್ 50% ಜಾಸ್ತಿ ಕಳೆದ 3 ವರ್ಷದಲ್ಲಿ ತೀರಿಸಿದ್ದಾರೋ ಮತ್ತು ಕೆಲವು ದಿನಗಳಿಂದ ಕೆಲವು ವರ್ಷಗಳಿಂದ ಸಾಲ ತೀರಿಸಿದ ಮೇಲೆ ಅವರ ಪ್ರಾಫಿಟ್ ಮೇಲಕ್ಕೆ ಹೋಗಿದೆಯೋ. ಆದ್ದರಿಂದ ಈ ಲಿಸ್ಟ್ ಅನ್ನು ನೀವೇನಾದ್ರೂ ನೋಡಿದ್ರೆ, ರಿಸರ್ಚ್ ಮಾಡಿದ್ರೆ, ಮುಂದಿನ ದಿನಗಳಲ್ಲಿ ಈ ಲಿಸ್ಟ್ ಅನ್ನು ನೋಡಿಕೊಂಡು ನೀವು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಕೆಲವನ್ನು ಸೇರಿಸಿಕೊಳ್ಳಬಹುದಾಗಿದೆ. ಈಗ ಬಾರೋಯಿಂಗ್ಸ್ ರಿಡಕ್ಷನ್ ಅಂಡ್ ಸೇಲ್ಸ್ ಇನ್ಕ್ರೀಸ್ ಅನ್ನುವಂತ ಪಟ್ಟಿ ನಿಮ್ಮ ಮುಂದೆ ಇದೆ. ಟೋಟಲ್ 14 ಕಂಪನಿಗಳು. ಮೊದಲನೇದು ಯುನೈಟೆಡ್ ಸ್ಪಿರಿಟ್ಸ್. ಡೆಟ್ ರಿಡಕ್ಷನ್ ಪರ್ಸೆಂಟೇಜ್ ಕಂಪೇರ್ ಟು 2020 ಅಂದ್ರೆ 93% ಅವರ ಸಾಲವನ್ನು 3 ವರ್ಷದಲ್ಲಿ ತೀರಿಸಿದ್ದಾರೆ. ಪ್ರಾಫಿಟ್ ಇನ್ಕ್ರೀಸ್ ಇನ್ ದ ಲಾಸ್ಟ್ 3 years 19% per annum. 3 ವರ್ಷದ ಸ್ಟಾಕ್ ರಿಟರ್ನ್ಸ್ 13% per annum. ಈಗ ಎರಡನೇ ಕಂಪನಿ PI ಇಂಡಸ್ಟ್ರೀಸ್ -91 3 ವರ್ಷದಲ್ಲಿ ಸಾಲ ತೀರಿಸಿರೋದು. ಪ್ರಾಫಿಟ್ ಇನ್ಕ್ರೀಸ್ ಇನ್ 3 years 39% per annum. 3 ವರ್ಷದ ಸ್ಟಾಕ್ ರಿಟರ್ನ್ಸ್ 29% per annum. Zydus Life Sciences debt reduction percentage compared to 2020 -85. Profit increase in the last 3 years 18%. 3 years stock returns 14% per annum. ಈಗ ನಾಲ್ಕನೇ ಕಂಪನಿ ಆಸ್ಟ್ರಲ್ ಲಿಮಿಟೆಡ್. ಡೆಟ್ ರಿಡಕ್ಷನ್ ಪರ್ಸೆಂಟೇಜ್ ಕಂಪೇರ್ ಟು 2020 -54. ಪ್ರಾಫಿಟ್ ಇನ್ಕ್ರೀಸ್ 22% 3 ವರ್ಷದಲ್ಲಿ. 3 ವರ್ಷದ ಸ್ಟಾಕ್ ರಿಟರ್ನ್ಸ್ 57%. ಈಗ ಮ್ಯಾಕ್ರೋಟೆಕ್ ಡೆವಲಪರ್ಸ್ 5ನೇ ಕಂಪನಿ. ಡೆಟ್ ರಿಡಕ್ಷನ್ ಪರ್ಸೆಂಟೇಜ್ ಕಂಪೇರ್ ಟು 2020 -51. 3 ವರ್ಷದಲ್ಲಿ ಪ್ರಾಫಿಟ್ ಇನ್ಕ್ರೀಸ್ ಆಗಿರೋದು 24% per annum. ಈಗ 6ನೇ ಕಂಪನಿ ಪತಂಜಲಿ ಫುಡ್ಸ್. ಅಲ್ಲಿಗೆ -94% ಮತ್ತೆ 3 ವರ್ಷದಲ್ಲಿ ಪ್ರಾಫಿಟ್ ಜಾಸ್ತಿ ಆಗಿರೋದು 118% per annum. 3 ವರ್ಷದ ಸ್ಟಾಕ್ ರಿಟರ್ನ್ಸ್ 24% per annum. ಸುಪ್ರೀಂ ಇಂಡಸ್ಟ್ರೀಸ್ ಡೆಟ್ ರಿಡಕ್ಷನ್ ಪರ್ಸೆಂಟೇಜ್ ಕಂಪೇರ್ ಟು 2020 88% ಸಾಲ ತೀರಿಸ್ಬಿಟ್ಟಿದ್ದಾರೆ. ಪ್ರಾಫಿಟ್ ಇನ್ಕ್ರೀಸ್ ಪರ್ಸೆಂಟೇಜ್ ಇನ್ 3 years 23% ಮತ್ತು 3 ವರ್ಷದ ಸ್ಟಾಕ್ ರಿಟರ್ನ್ಸ್ 41% per annum. ಗುಜರಾತ್ ಗ್ಯಾಸ್ 8ನೇ ಕಂಪನಿ -93%. 8% ಮೇಲಕ್ಕೆ ಹೋಗಿದೆ ಸಾಲ ತೀರಿಸೋದ್ರಿಂದ ಎಕ್ಸ್ಟ್ರಾ ಮತ್ತು 27% per annum. 3 ವರ್ಷದ ಸ್ಟಾಕ್ ರಿಟರ್ನ್ಸ್. ದೀಪಕ್ ನೈಟ್ರೇಟ್ ಡೆಟ್ ರಿಡಕ್ಷನ್ ಕಂಪೇರ್ ಟು 2020 ಪರ್ಸೆಂಟೇಜ್ -93. ಪ್ರಾಫಿಟ್ ಇನ್ಕ್ರೀಸ್ ಇನ್ ದ ಲಾಸ್ಟ್ 3 years 11% per annum. 3 ವರ್ಷದ ಸ್ಟಾಕ್ ರಿಟರ್ನ್ಸ್ 61% per annum. 10ನೇ ಕಂಪನಿ ಕರೋಮಂಡಲ್ ಇಂಟರ್ನ್ಯಾಷನಲ್. ಡೆಟ್ ರಿಡಕ್ಷನ್ ಪರ್ಸೆಂಟೇಜ್ ಕಂಪೇರ್ ಟು 2020 -81. ಪ್ರಾಫಿಟ್ ಇನ್ಕ್ರೀಸ್ ಇನ್ ದ 3 years 23% per annum. 3 ವರ್ಷದ ಸ್ಟಾಕ್ ರಿಟರ್ನ್ಸ್ 13% per annum. 11ನೇ ಕಂಪನಿ KEI ಇಂಡಸ್ಟ್ರೀಸ್. ಡೆಟ್ ರಿಡಕ್ಷನ್ ಪರ್ಸೆಂಟೇಜ್ ಕಂಪೇರ್ ಟು 2020 -56%. ಪ್ರಾಫಿಟ್ ಇನ್ಕ್ರೀಸ್ ಇನ್ ದ ಲಾಸ್ಟ್ 3 years 23% per annum. 3 years ಸ್ಟಾಕ್ ರಿಟರ್ನ್ಸ್ 91% per annum. ಬಜಾಜ್ ಎಲೆಕ್ಟ್ರಿಕ್ ಸ್ಟೋರಿ ಇನ್ನಷ್ಟು ಇಂಟ್ರೆಸ್ಟಿಂಗ್. ಡೆಟ್ ರಿಡಕ್ಷನ್ ಪರ್ಸೆಂಟೇಜ್ ಕಂಪೇರ್ ಟು 2020 -91%. ಪ್ರಾಫಿಟ್ ಇನ್ಕ್ರೀಸ್ ಇನ್ 3 years ನಂಬಲಿಕ್ಕೆ ಆಗೋದಿಲ್ಲ 1111%.
ಮತ್ತೆ 3 ವರ್ಷದ ರಿಟರ್ನ್ಸ್ 49% ಪರ್ ಆನಮ್. EIH ಡೆಟ್ ರಿಡಕ್ಷನ್ -63% 3 ವರ್ಷದಲ್ಲಿ. ಪ್ರಾಫಿಟ್ ಇನ್ಕ್ರೀಸ್ ಇನ್ 3 years 35% ಪರ್ ಆನಮ್. 3 ವರ್ಷದ ಸ್ಟಾಕ್ ರಿಟರ್ನ್ಸ್ 53% ಪರ್ ಆನಮ್. ಹಿಂದೂಸ್ತಾನ್ ಕಾಪರ್ ಡೆಟ್ ರಿಡಕ್ಷನ್ ಕಳೆದ 3 ವರ್ಷ ಕಂಪೇರ್ ಮಾಡಿದ್ರೆ 89% ಡೆಟ್ ನ ಅಂದ್ರೆ ಸಾಲವನ್ನು ವಾಪಸ್ ಕೊಟ್ಟಿದ್ದಾರೆ. ಪ್ರಾಫಿಟ್ ಇನ್ಕ್ರೀಸ್ ಆಗಿರೋದು 3 ವರ್ಷದಲ್ಲಿ 36% ಪರ್ ಆನಮ್. 3 ವರ್ಷದ ಸ್ಟಾಕ್ ರಿಟರ್ನ್ಸ್ 61% ಪರ್ ಆನಮ್. ಈ ವಿಡಿಯೋದ ಮುಖಾಂತರ ನಿಮಗೆ ಅರ್ಥ ಆಗ್ಬೋದು ಯಾವ ಕಂಪನಿ ತನ್ನ ಸಾಲವನ್ನು ಚೆನ್ನಾಗಿ ದೊಡ್ಡ ಲೆವೆಲ್ ಅಲ್ಲಿ ವಾಪಸ್ ಕೊಟ್ಟಿದೆಯೋ ಅವರು 3 ವರ್ಷದಲ್ಲಿ ಒಳ್ಳೆಯ ಪ್ರಾಫಿಟ್ ಅನ್ನು ಕೂಡ ಕಂಡುಕೊಂಡಿದ್ದಾರೆ. ಇದು ಹೆಚ್ಚಿನ ಕಂಪನಿಗಳಿಗೆ ಒಂದು ಪಾಸಿಟಿವ್ ನ್ಯೂಸ್ ಆಗಿ ಪರಿಣಮಿಸಿದೆ. ಮತ್ತೆ ಇನ್ನೊಂದು ವಿಚಾರ, 2020ರಲ್ಲಿ ಕೊರೋನಾದಿಂದಾಗಿ ಮಾರುಕಟ್ಟೆ ರೇಟು ತುಂಬಾ ಕಮ್ಮಿ ಇತ್ತು. ಅದರಿಂದಾಗಿ ಸ್ಟಾಕ್ ರಿಟರ್ನ್ ಸ್ವಲ್ಪ ಜಾಸ್ತಿ ಇರಬಹುದು. ಇಲ್ಲದಿದ್ರೆ 3 ವರ್ಷಕ್ಕೆ ಇಷ್ಟೊಂದು ಪ್ರಾಫಿಟ್ ಬರುತ್ತೆ ಅಂತ ನಾವು ಖಂಡಿತವಾಗಿ ಹೇಳಲಿಕ್ಕಾಗೋದಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ನಮೂದಿಸಿದ ಕಂಪನಿಗಳು ಮಿಡ್ ಕ್ಯಾಪ್ ಕಂಪನಿಗಳು ಮತ್ತೆ ಫಂಡಮೆಂಟಲ್ಸ್ ಆರ್ ಇಂಪ್ರೂವಿಂಗ್. ಮತ್ತೆ ಈ ವಿಡಿಯೋದಲ್ಲಿರುವಂತ ಕಂಪನಿಗಳ ಮೇಲೆ ರಿಸರ್ಚ್ ಮಾಡಿ ಇದರಲ್ಲಿ ಯಾವ ಶೇರ್ ಅನ್ನು ನೀವು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಳಬಹುದು ಅಂತ ಹೇಳುವಂತ ಡಿಸಿಷನ್ ಕೂಡ ಕೈಗೊಳ್ಳಬಹುದು. ಇವತ್ತು 6 ಗಂಟೆಗೆ ನಮ್ಮ 2ನೇ ಚಾನಲ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ, 2ನೇ ಚಾನಲ್ ಡಾಕ್ಟರ್ ಭರತ್ ಚಂದ್ರ ರೋಹನ್ ಚಂದ್ರ ಚಾನಲ್ ವಿಡಿಯೋ, ಬಹು ನಿರೀಕ್ಷೆಯ ಓಲಾ ಎಲೆಕ್ಟ್ರಿಕ್ IPO ಬರಲಿದೆ ಈ ವರ್ಷದ ಕೊನೆಯಲ್ಲಿ. ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೆಳಗಡೆ ಸಿಗುತ್ತೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ನಿಮ್ಮ ಯಾವ ವಯಸ್ಸಿನಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ? ಆ ವಯಸ್ಸಿನ ಫಿಗರ್ ಅನ್ನು ನೀವು ನಮ್ಮ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ನಾವು ವಿಡಿಯೋಗಳನ್ನು ನಿಸ್ವಾರ್ಥವಾಗಿ ಮಾಡ್ತಾ ಇದ್ದೇವೆ. ನೀವು ಕೂಡ ಇದನ್ನು ನಿಸ್ವಾರ್ಥವಾಗಿ ಎಲ್ಲರಿಗೂ ಫಾರ್ವರ್ಡ್ ಮಾಡ್ತೀರಿ ಅಂತ ಊಹಿಸ್ಕೊಳ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.